ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಪಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕ್ ಅನ್ನುವಂಥದ್ದು ಭಾರತದ ಮೇಲೆ ಪಾಕಿಸ್ತಾನದ ಮೂಲಕ ಚೈನಾ ಹೂಡಿರುವಂತಹ ಅಸ್ತ್ರನ. ಇದು ಚೈನಾ ಟ್ರ್ಯಾಪ. ಭಾರತವನ್ನ ಯುದ್ಧ ಅನ್ನುವಂತಹ ಬಲೆಯಲ್ಲಿ ಬೀಳಿಸುವಂತಹ ಹುನ್ನಾರಾನ ಇದು. ಯಾವ ವಿರೋಧ ಪಕ್ಷ ಸರ್ಜಿಕಲ್ ಸ್ಟ್ರೈಕ್ಗೆ ಪ್ರೂಫ್ ಅನ್ನ ಕೊಡಿ ಅಂತ ಹೇಳ್ತಾ ಇತ್ತು, ಯಾವ ವಿರೋಧ ಪಕ್ಷ ಪಾಕ್ ಪ್ರೇಮವನ್ನ ತಮ್ಮದೇ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇತ್ತು, ಈಗ ಅದೇ ವಿರೋಧ ಪಕ್ಷದವರಲ್ಲಿ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರ ಪ್ರೇಮ ಉಕ್ಕಿ ಹರಿತಾ ಇರುವಂತದ್ದು, ಪಹಲ್ಗಾಮ್ ಅಟ್ಯಾಕ್ಗೆ ತಕ್ಷಣ ಪ್ರತೀಕಾರ ಆಗಲೇಬೇಕು ಅಂತ ಬೇಡಿಕೆಯನ್ನ ಇಡ್ತಾ ಇರುವಂತದ್ದು ಆ ಟ್ರ್ಯಾಪಿನ ಒಂದು ಭಾಗನ. ಇಡೀ ದೇಶ ನಮಗೆ ಇಮಿಡಿಯೇಟ್ ಯುದ್ಧ ಬೇಕು, ನಮಗೆ ಇಮಿಡಿಯೇಟ್ ರಿವೆಂಜ್ ಆಗಬೇಕನ್ನುವಂಥದ್ದನ್ನ ಹೇಳ್ತಾ ಇದ್ರು ಕೂಡ ಮೋದಿಜಿ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಇರುವಂಥದ್ದು ಯಾಕಾಗಿ? ಹಾಗಾದ್ರೆ ಮೋದಿಜಿ ಅವರಿಗೆ ಆ ಟ್ರ್ಯಾಪ್ ಏನು ಅನ್ನುವಂಥದ್ದು ಗೊತ್ತಾಗಿದೆಯಾ? ಹಾಗಾದ್ರೆ ಏನಾಗ್ತಾ ಇದೆ, ಮೋದಿಜಿ ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನ ಇವತ್ತಿನ ಈ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಪಹಲ್ಗಾಮ್ ದಾಳಿ ಇದು ಕೇವಲ ಒಂದು ಭಯೋತ್ಪಾದನಾ ದಾಳಿ ಆಗಿರಲಿಲ್ಲ, ಇದೊಂದು ಟ್ರ್ಯಾಪ್ ಕೂಡ ಹೌದು. ನೋಡಿ, 26 ಅಮಾಯಕ ಜೀವಗಳು ಬಲಿ ಆದವು ಅಂತ ಅಂದಾಗ ಯಾವುದೇ ದೇಶ ಆಗ್ಲಿ ಅದಕ್ಕೆ ಸೇಡನ್ನ ತೀರಿಸಿಕೊಳ್ಳಲೇಬೇಕು ಅಂತ ನಿಂತು ಬಿಡ್ತಾರೆ. ಆದ್ರೆ ಮೋದಿಜಿ ಸರ್ಕಾರಕ್ಕೆ ಗೊತ್ತು, ಇದು ಪಾಕಿಸ್ತಾನ, ಚೈನಾ, ಅದೇ ರೀತಿ ಇರಾನ್ ಸೇರಿ ಹೆಣೆದಿರುವಂತಹ ವ್ಯವಸ್ಥಿತ ಜಿಯೋ ಪೊಲಿಟಿಕಲ್ ಟ್ರ್ಯಾಪ್. ಹಾಗಾಗಿ ಆ ಕಡೆ ಆ ಟ್ರ್ಯಾಪಿಗೂ ಬೀಳದೆ ಈ ಕಡೆ ತಮ್ಮ ಟಾರ್ಗೆಟ್ ಏನಿದೆ ಅದನ್ನು ತಲುಪುವಂತಹ ಜಾಣ ಹೆಜ್ಜೆಯನ್ನ ಮೋದಿಜಿ ಸರ್ಕಾರ ಇಡ್ತಾ ಇದೆ. ಹೇಗೆ ನೋಡೋಣ. ವೀಕ್ಷಕರ ನೋಡಿ, ಪಾಕಿಸ್ತಾನಕ್ಕೆ ಬಹಳ ಚೆನ್ನಾಗಿ ಗೊತ್ತು ಭಾರತ ಈಗ ಈ ಪ್ರತೀಕಾರ ತೀರಿಸಿಕೊಳ್ಳುವಂತಹ ಒಂದು ಸಾರ್ವಜನಿಕ ಒತ್ತಡದಲ್ಲಿ ಸಿಕ್ಕಾಕೊಂಡಿದೆ. ಹಾಗಾಗಿ ಈ ಸಮಯವನ್ನು ಚೆನ್ನಾಗಿ ಬಳಸಿಕೊಂಡು ಭಾರತವನ್ನ ಇನ್ನಷ್ಟು ಕುಗ್ಗಿಸುವಂತಹ ಪ್ರಯತ್ನವನ್ನ ಮಾಡಬಹುದು. ಹೇಗೆ? ಜಾಗತಿಕ ವೇದಿಕೆಯಲ್ಲಿ ಇವ್ರು ನಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾರೆ ಅನ್ನೋ ರೀತಿ ನಾಟಕವನ್ನ ಮಾಡಬಹುದು. ಇನ್ನು ಹೆಚ್ಚುತ್ತಾ ಇರುವಂತಹ ಹಣದುಬ್ಬರ ಆಗಿರಬಹುದು, ಇನ್ನು ನೀರಿನ ಕೊರತೆ ಆಗಿರಬಹುದು, ನಿರುದ್ಯೋಗ ಆಗಿರಬಹುದು, ಇವೆಲ್ಲದರಿಂದ ತನ್ನ ಜನರನ್ನ ಈ ಕಡೆ ಸೆಳಿಬಹುದು. ಅಂಡ್ ಒಂದು ಸಿಂಪತಿ ಏನಿದೆ ಅದನ್ನ ಕ್ರಿಯೇಟ್ ಮಾಡಬಹುದು. ನಮ್ಮ ಭಾರತದಲ್ಲಿ ಒಂದಷ್ಟು ಜನರಿಗೆ ಪಾಪ ಸಿಂಪತಿ ಕ್ರಿಯೇಟ್ ಆಗಿದೆ ಆಲ್ರೆಡಿ, ಬಿಡಿ. ಹಾಗಂತ ಭಾರತ ಇಲ್ಲಿ ಸುಮ್ಮನೆ ಕೂತ್ರೆ ನಡೆಯುತ್ತಾ? ನಡೆಯಲ್ಲ. ಇಲ್ಲಿ ಭಾರತ ಪ್ರತಿಕ್ರಿಯೆಯನ್ನ ಕೊಡದೆ ಹೋದ್ರು ಪಾಕಿಸ್ತಾನ ಮತ್ತೆ ಮತ್ತೆ ಪ್ರಚೋದನೆಯನ್ನ ನೀಡ್ತಾನೆ ಹೋಗುತ್ತೆ. ಯಾಕೆ ಕೇಳಿ? ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಇದು ಕೇವಲ ಪಾಕಿಸ್ತಾನ ಆಡ್ತಾ ಇರುವಂತಹ ಆಟ ಅಲ್ಲ, ಇದರ ಹಿಂದೆ ಚೈನಾ ಇದೆ. ಈ ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಇಲ್ಲಿ ಚೈನಾ ಇದರ ಹಿಂದೆ ನಿಂತಿದೆ ಅಂತ ಯಾಕೆ ಹೇಳ್ಬೋದು ಅಂದ್ರೆ, ಆ ಕಡೆ ಅಮೆರಿಕಾದ ಜೊತೆಗೆ ಚೈನಾದ ಟ್ರೇಡ್ ವಾರ್ ಸ್ಟಾರ್ಟ್ ಆಗತ್ತೆ. ಇನ್ನು ಚೈನಾದಿಂದ ಉತ್ಪಾದನೆ ಭಾರತಕ್ಕೆ ಸ್ಥಳಾಂತರ ಆಗತ್ತೆ, ಪಹಲ್ಗಾಮ್ ದಾಳಿ ಆಗತ್ತೆ. ಇವೆಲ್ಲದರ ಟೈಮಿಂಗ್ಸ್ ಆಲ್ಮೋಸ್ಟ್ ಹತ್ರನೇ ಇತ್ತು, ಹೌದಲ್ವಾ? ಬಿಡ್ವಾಯ್. ಪಾಕಿಸ್ತಾನಕ್ಕೆ ಚೈನಾ ಈಗಾಗಲೇ ಡ್ರೋನ್ಗಳನ್ನಾಗಿರಬಹುದು, ಯುದ್ಧ ವಿಮಾನಗಳನ್ನಾಗಿರಬಹುದು, ಕಣ್ಗಾವಲು ಸರ್ವೆಲೆನ್ಸ್ ಸಾಧನಗಳನ್ನಾಗಿರಬಹುದು ಕೊಟ್ಟಿದ್ದಾಗಿದೆ. ಹಾಗಾಗಿ ಅಖಾಡಕ್ಕೆ ಪಾಕಿಸ್ತಾನವನ್ನು ನೂಕಿ ತಾನೇನ್ ಲಾಭವನ್ನು ಪಡ್ಕೊಳ್ಬೇಕು ಅದನ್ನು ಚೀನಾ ಪಡ್ಕೊಳ್ಳುತ್ತೆ. ವೀಕ್ಷಕರೇ, ಯಾರೇ ಆಗ್ಲಿ ಯುದ್ಧದಲ್ಲಿರುವಂತಹ ದೇಶವನ್ನ ಯಾರು ಇಷ್ಟಪಡಲ್ಲ. ಹಾಗಾಗಿ ಚೈನಾ ಇಲ್ಲಿ ಭಾರತ ಪಾಕಿಸ್ತಾನದ ಮೇಲೆ ತನ್ನ ಗಮನ ಹರಿಸ್ತಾ ಇದ್ರೆ ಆ ಕಡೆ ಇಂಡೋ ಪೆಸಿಫಿಕ್ ವಿಚಾರದಲ್ಲಿ ಆಗಿರಬಹುದು, ಇನ್ನು ಭಾರತದ ಜಾಗತಿಕ ವ್ಯಾಪಾರ ಪಾಲುದಾರಿಕೆ ಆಗಿರಬಹುದು, ತಂತ್ರಜ್ಞಾನದ ವಿಚಾರದಲ್ಲಿ ಆಗಿರಬಹುದು, ಇವೆಲ್ಲದರಿಂದ ಭಾರತದ ಗಮನವನ್ನ ಬೇರೆ ಕಡೆ ಸೆಳಿಬಹುದು ಅನ್ನುವಂಥದ್ದು ಚೈನಾದ ಒಂದು ಪ್ಲಾನ್ ಆಗಿರಬಹುದು. ವೀಕ್ಷಕರ, ಚೈನಾ ಅಧ್ಯಕ್ಷ ಅಲ್ಲಿ ಎಲ್ಲಾ ಕಡೆಯಿಂದ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆ ಅಮೆರಿಕದ ಜೊತೆಗೆ ವ್ಯಾಪಾರ ಯುದ್ಧ ಆಗಿರಬಹುದು, ಮತ್ತೊಂದು ಕಡೆ ಸಕಾರಾತ್ಮಕ ಅಲ್ಲ ನಕಾರಾತ್ಮಕ ಜನಸಂಖ್ಯಾ ಹೆಚ್ಚಳ ಆಗಿರಬಹುದು, ಆರ್ಥಿಕ ಬೆಳವಣಿಗೆಯಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿರಬಹುದು. ಹಾಗಾಗಿ ಇಲ್ಲಿ ಜನರ ಗಮನವನ್ನ ಬೇರೆ ಕಡೆ ಹರಿಸೋದಕ್ಕೆ ಒಂದು ಯುದ್ಧ, ಒಂದು ಮಿಲಿಟರಿ ಸಂಘರ್ಷ ಆಗಬೇಕು. ಆದ್ರೆ ಚೈನಾ ಭಾರತದ ಜೊತೆಗೆ ಅದನ್ನು ನೇರವಾಗಿ ಮಾಡೋಕ್ಕಾಗಲ್ಲ.
ಯಾಕಂದ್ರೆ ಇಡೀ ಪಾಶ್ಚಿಮಾತ್ಯ ದೇಶಗಳಾಗಿರಬಹುದು, ಅಮೆರಿಕ ಆಗಿರಬಹುದು, ಭಾರತದ ಜೊತೆಗೆ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿದೆ, ನಿಲ್ಲತ್ತೆ ಕೂಡ. ಹಾಗಾಗಿ ಈಗ ಪಾಕಿಸ್ತಾನದ ಮುಖೇನ ಒಂದು ಕಡೆ ಭಾರತವನ್ನ ಕೆಡುವುದಕ್ಕಾಗತ್ತೆ, ಇನ್ನೊಂದು ಕಡೆ ಭಾರತಕ್ಕೆ ಒಂದು ಈಸಿ ಸವಾಲನ್ನ ಹಾಕೋದಕ್ಕೂ ಆಗತ್ತೆ. ಆಯ್ತು, ಇಲ್ಲಿ ಚೀನಾಗೆ ಹೇಗೋ ಲಾಭ ಇದೆ ಅಂತ ಆಯ್ತು. ಪಾಕಿಸ್ತಾನಕ್ಕೆ ಇದರಿಂದ ಏನ್ ಲಾಭ ಆಗತ್ತೆ? ನಿಮಗೆ ಗೊತ್ತು, ಪಾಕಿಸ್ತಾನ ದಿವಾಳಿ ಎದ್ದು ಹೋಗಿದೆ, IMF ಸಾಲ ಕೊಡ್ತಾ ಇಲ್ಲ. ಹಾಗಾಗಿ ಈಗ ಈ ಮೂಲಕ ಚೀನಾದಿಂದ ಸಾಲವನ್ನು ಪಡ್ಕೊಳ್ಬಹುದು. ಇನ್ನು ಭಾರತದ ವಿರುದ್ಧ ಹೋರಾಟವನ್ನ ಮಾಡೋದಕ್ಕೆ ಮಿಲಿಟರಿ ಉಪಕರಣಗಳು ಸಿಗುತ್ತೆ. ಕನಿಕರ ಪಾಕಿಸ್ತಾನದ ಮೇಲೆ ಉಕ್ಕಿ ಹರಿಯುತ್ತೆ. ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇರುವಂತಹ ಪಾಕಿಸ್ತಾನ ಅನ್ನುವಂತಹ ಹಣೆಪಟ್ಟಿಯಿಂದ ರಾಷ್ಟ್ರೀಯ ಪ್ರತಿರೋಧ ಅನ್ನುವಂತಹ ಗೇರಿಗೆ ಪಾಕಿಸ್ತಾನ ಶಿಫ್ಟ್ ಮಾಡ್ಕೊಳ್ಬಹುದು. ಒಟ್ಟಾರೆಯಾಗಿ ಸಂಘರ್ಷದ ಪಾತ್ರಧಾರಿ ಪಾಕಿಸ್ತಾನ, ಸಂಘರ್ಷದ ಸೂತ್ರಧಾರಿ ಚೈನಾ ಕೊಡುವಂತಹ ಹಣಕಾಸು ಸಹಾಯದಿಂದ, ಎಲ್ಲ ಸಹಾಯದಿಂದ ಹೆಂಗೊಂದು ಬದುಕೊಂಡು ಬಿಡಬಹುದು. ವೀಕ್ಷಕರೇ, ಮೋದಿಜಿ ಏನ್ ಮಾಡ್ತಾ ಇದ್ದಾರೆ? ಪಾಕ್ಗೆ ಉತ್ತರವನ್ನ ಯಾಕೆ ಕೊಡ್ತಾ ಇಲ್ಲ? ಹೀಗೆ ಯಾರ್ಯಾರೆಲ್ಲ ಕೇಳ್ತಾ ಇದ್ದೀರೋ, ಒಂದು ಸ್ವಲ್ಪ ತಾಳ್ಮೆ ಇರಲಿ. ನಾವು ಕೂಡಲೇ ಆ ದುಃಖದಲ್ಲಿ, ಆ ಆಕ್ರೋಶದಲ್ಲಿ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಹೋದರೆ ಈ ಚೈನಾ ಪಾಕಿಸ್ತಾನ ಟ್ರ್ಯಾಪ್ಗೆ ಸುಲಭವಾಗಿ ಬಲಿಯಾಗ್ತೀವಿ. ಈ ಟ್ರ್ಯಾಪ್ನಿಂದ ತಪ್ಪಿಸ್ಕೊಳ್ಬೇಕು, ಶತ್ರುಗಳ ಪ್ಲಾನ್ ಅನ್ನು ಉಲ್ಟಾ ಮಾಡಬೇಕು, ಅವರನ್ನ ಕನ್ಫ್ಯೂಸ್ ಮಾಡ್ಬೇಕನ್ನುವಂತಹ ನಿಟ್ಟಿನಲ್ಲಿ ಈಗ ಮೋದಿಜಿ ಸರ್ಕಾರ ಈ ಸಂದರ್ಭದಲ್ಲಿ ಜಾತಿ ಗಣತಿಯ ವಿಚಾರವನ್ನ ತಂದಿರಬಹುದು. ಅಂದ್ರೆ ಹಿಂಗೆ ಮಾಡೋದನ್ನ ಈ ತರ ಮಾಡ್ತಾ ಇದ್ದಾರೆ. ಅಂದ್ರೆ ಡೈರೆಕ್ಟ್ ಆಗಿ ನಾವು ಮಾಡ್ತಾ ಇಲ್ಲ, ಬದಲಾಗಿ ಇಲ್ಲಿ ಗುಪ್ತಚರ ಆಧಾರಿತ ಪ್ರತಿದಾಳಿ ಆಗಿರಬಹುದು, ಜಾಗತಿಕ ರಾಜತಾಂತ್ರಿಕ ಒತ್ತಡವನ್ನ ಹೇರೋದಾಗಿರಬಹುದು, ಸೈಬರ್ ಯುದ್ಧದ ಮೂಲಕ ಆಗಿರಬಹುದು, ಸೈಬರ್ ಕಣ್ಗಾವಲ್ ಆಗಿರಬಹುದು, ಇನ್ನು ಭಾರತದೊಳಗಿರುವಂತಹ ಪಾಕಿಸ್ತಾನಿಗಳನ್ನ ಹೊರಗೆ ಹಾಕುವಂಥದ್ದಾಗಿರಬಹುದು, ನೀರು ಬಿಡೋದಾಗಿರಬಹುದು, ಬಿಡದೆ ಇರುವಂಥದ್ದಾಗಿರಬಹುದು. ಹೀಗೆ ಬೇರೆ ಬೇರೆ ರೀತಿಯಾಗಿ ಯುದ್ಧವನ್ನ ಭಾರತ ಮಾಡ್ತಾ ಇದೆ, ನೀವು ಗಮನಿಸ್ತಾ ಇರಬಹುದು. ಅಂದ್ರೆ ನಾವಿಲ್ಲಿ ಭಾರತ ಸ್ಟ್ರಾಟಜಿಕ್ ಬೇಸ್ಡ್ ಯುದ್ಧವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಭಾರತ ಪ್ರತಿದಿನ ಕೂಡ ಸಂಘರ್ಷ ಅಂತ ಕೂತ್ರೆ ಭಾರತದ ಆರ್ಥಿಕತೆ ನಿಧಾನ ಆಗಬಹುದು. ಇನ್ನು ಬಹಳಷ್ಟು ಗಮನಿಸಬೇಕಾದಂತಹ ಅಂಶಗಳು ಕೂಡ ಇರುತ್ತೆ. ಆದ್ರೆ ಚೈನಾ ಯುದ್ಧಕ್ಕೆ ನೇರವಾಗಿ ಇಳಿಯದೆ ಒಂದೇ ಒಂದು ಗುಂಡನ್ನ ಹಾರಿಸದೆ ಯುದ್ಧವನ್ನ ಗೆಲ್ತಾ ಇರುತ್ತೆ, ಚೀನಾ ಬೆಳೀತಾ ಇರುತ್ತೆ. ಅದಕ್ಕೆ ನಾವ್ ಯಾಕೆ ಅವಕಾಶವನ್ನ ಮಾಡಿಕೊಡ್ಬೇಕು? ಇನ್ನಷ್ಟೇನಾ? ಆಗ ಮೆಲ್ಲ ಇರಾನ್ ಬರುತ್ತೆ ಹಿಂದಿನಿಂದ. ನೋಡಿ, ದಾಳಿ ಆದಾಗ ಇರಾನ್ ಖಂಡಿಸುತ್ತೆ, ಮಧ್ಯಸ್ಥಿಕೆ ವಹಿಸೋದಕ್ಕೆ ಬರುತ್ತೆ. ಆದ್ರೆ ಅದು ಕೂಡ ಒಂದು ಟ್ರ್ಯಾಪ್. ಇರಾನ್ ಭಾರತವನ್ನ ಅಷ್ಟು ಈಸಿಯಾಗಿ ಬೆಂಬಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಇಲ್ಲಿ ಇರಾನ್ಗೆ ಅಮೆರಿಕ, ರಷ್ಯಾ, ಚೈನಾ ಇವುಗಳನ್ನ ಹೊರತುಪಡಿಸಿ ಕೈಗೆಟುಕುವ ದರದಲ್ಲಿ ಶಸ್ತ್ರಾಸ್ತ್ರ ಪೂರೈಕೆದಾರನಾಗಿ ಹೊರಹೊಮ್ಮಬೇಕನ್ನುವಂಥ ಆಸೆ ಇದೆ. ಪಾಕಿಸ್ತಾನಕ್ಕೆ ಕ್ಷಿಪಣಿಗಳನ್ನ ಮಾರಾಟ ಮಾಡಬಹುದು ಆ ಕಡೆ, ಅಂಡ್ ಅದಕ್ಕೆ ಪ್ರತಿಯಾಗಿ ಈ ಕಡೆ ಗಡಿ ವಿವಾದವನ್ನ ಬಗೆಹರಿಸಬಹುದು. ಅದಕ್ಕೆ ಇದೊಂದು ಉತ್ತಮ ಅವಕಾಶ ಅಂತ ಅದು ಅಂದ್ಕೊಳ್ತಾ ಇದೆ. ಈಗ ಪಾಕಿಸ್ತಾನ ಇರಾನ್ನಿಂದ ಶಸ್ತ್ರಾಸ್ತ್ರವನ್ನ ಖರೀದಿ ಮಾಡಿದ್ರೆ ಆಮೇಲೆ ಬಾಂಗ್ಲಾದೇಶದಂತಹ ಈ ಚಿಕ್ಕಾಪುಟ್ಟ ಎಕನಾಮಿಕ್ ಸ್ಟೇಟಸ್ ಇರುವಂತಹ ದೇಶಗಳು ಮುಂದೆ ಬರಬಹುದು. ಇದು ಇರಾನ್ನ ಲೆಕ್ಕಾಚಾರ. ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ಇರಬಹುದಾದಂತಹ ಪರಿಸ್ಥಿತಿ ಏನು ಅಂತ ನೋಡಿದ್ರೆ, ಚೈನಾ ಮೌನವಾಗಿ ಕೂತು ಹಿಂದಿನಿಂದ ಈ ಸಂಘರ್ಷ, ಈ ದಾಳಿಯನ್ನ ಸ್ಪಾನ್ಸರ್ ಮಾಡ್ತಾ ಇರಬಹುದು. ಆ ಮೂಲಕ ಪಾಕಿಸ್ತಾನ ಸಂಘರ್ಷವನ್ನ ಸೃಷ್ಟಿ ಮಾಡ್ತು. ಇರಾನ್ ಈ ಸಮಯದ ಲಾಭವನ್ನ ಪಡ್ಕೊಳ್ಳೋಣ ಅಂತ ಹೊಸ ಶಸ್ತ್ರಾಸ್ತ್ರ ಪೂರೈಕೆದಾರನಾಗಿ ಪ್ರವೇಶಿಸಬಹುದು. ಭಾರತ ಇವುಗಳ ಆ ಟ್ರ್ಯಾಪಿಗೆ ಬೀಳದೆ ಇದನ್ನ ಭೇದಿಸಿ ತಕ್ಕ ಉತ್ತರ ಕೊಡುವಂತಹ ಸವಾಲನ್ನ ಮುಂದೆ ಇಟ್ಟು ಕೂತಿರಬಹುದು. ವೀಕ್ಷಕರ, ಯಾರು ಏನೇ ಪ್ಲಾನ್ ಮಾಡಲಿ, ಇದು ಭಾರತ. ಈಗ ಇರುವಂಥದ್ದು ಮೋದಿಜಿ ಸರ್ಕಾರ.
ಅಷ್ಟು ಈಸಿಯಾಗಿ ನಮ್ಮನ್ನು ಯಾಮಾರಿಸೋದಕ್ಕೆ ಸಾಧ್ಯ ಅಂತೂ ಇಲ್ಲ ಬಿಡಿ. ಮೋದಿಜಿ ಸರ್ಕಾರಕ್ಕೆ ಇದನ್ನ ಹ್ಯಾಂಡಲ್ ಹೇಗೆ ಮಾಡ್ಬೇಕನ್ನುವಂಥದ್ದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ಬಹಳಷ್ಟು ದೇಶಗಳು ಈ ಸಂದರ್ಭದಲ್ಲಿ ಭಾರತದ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಇನ್ನು ಪಾಕಿಸ್ತಾನದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡವನ್ನ ಭಾರತ ಹೇರ್ತಾ ಇದೆ. ಆರ್ಮಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾಗಿರಬಹುದು, POKಯಲ್ಲಿ ಗುಪ್ತಚರ ನಿಗಾ ಆಗಿರಬಹುದು, ಚೈನಾ ಪಾಕ್ ರಕ್ಷಣಾ ವರ್ಗಾವಣೆಗಳ ಮೇಲೆ ಕಣ್ಗಾವಲು ಇಟ್ಟಿರುವಂತದ್ದಾಗಿರಬಹುದು. ಎಲ್ಲವನ್ನ ನೀವು ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಿರುತ್ತೆ. ಇನ್ನು ನಮಗೆ ಗೊತ್ತಿಲ್ಲದೆ ಗುಪ್ತವಾಗಿ ತೆಗೆದುಕೊಂಡಿರುವಂತ ಒಂದಷ್ಟು ಸ್ಟೆಪ್ಸ್ ಕೂಡ ಖಂಡಿತವಾಗ್ಲೂ ಇರುತ್ತೆ. ಮೋದಿಜಿ ಯುದ್ಧ ಮಾಡಿ ಅವರನ್ನ ಹೊಡೆದು ಬಿಸಾಕಿ ಅಂತ ಯಾರ್ಯಾರು ಆಕ್ರೋಶದಿಂದ ಹೇಳ್ತಾ ಇದ್ದೀರೋ, ಮೋದಿಜಿಗೆ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಯಾರ್ಯಾರು ಹೇಳ್ತಾ ಇದ್ದೀರೋ, ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಇದು ಬಾಯಲ್ಲಿ ಹೇಳಿದಷ್ಟು ಸುಲಭ ಅಂತ ಅಲ್ಲವೇ ಅಲ್ಲ. ಭಾರತದನ್ನ ಗಡಿಗಳನ್ನ ರಕ್ಷಿಸೋದು ಮಾತ್ರ ಅಲ್ಲ, ತನ್ನ ಆರ್ಥಿಕತೆ, ಆ ಒಂದು ಸ್ಥಿರತೆ ಆಗಿರಬಹುದು, ಇನ್ನು ಜಾಗತಿಕ ಸ್ಥಾನಮಾನ ಆಗಿರಬಹುದು, ಇವೆಲ್ಲವನ್ನ ಕೂಡ ಗಮನಿಸಬೇಕಾಗತ್ತೆ. ಹಾಗಾಗಿ ಮೋದಿಜಿ ನಿಧಾನವಾಗಿ ಹೆಜ್ಜೆ ಇಡ್ತಾ ಇರುವಂಥದ್ದು ಭಯದಿಂದ ಅಂತೂ ಖಂಡಿತವಾಗ್ಲೂ ಅಲ್ಲ. ಬದಲಾಗಿ ದೂರದೃಷ್ಟಿಯಿಂದ ನಮ್ಮ ಶಕ್ತಿ ನಾವು ವೇಗವಾಗಿ ಕೂಡಲೇ ಪ್ರತಿಕ್ರಿಯೆ ಮಾಡುವಂಥದ್ದು ಅಲ್ಲ. ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಗುರಿ ಇಟ್ಟು ಪ್ರತಿಕ್ರಿಯಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಹೌದಾ ಅಲ್ವೋ? ವೀಕ್ಷಕರ, ಇಡೀ ಜಗತ್ತು ಅಲ್ಲಿ ಭಯೋತ್ಪಾದಕ ದಾಳಿಯನ್ನ ಮಾತ್ರ ನೋಡ್ತು. ಆದ್ರೆ ಮೋದಿಜಿ ಆ ದಾಳಿಯಲ್ಲಿರುವಂತಹ ಆ ಟ್ರ್ಯಾಪ್ ಅನ್ನ ನೋಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಏನು ಮಾಡಬೇಕು ಅದನ್ನ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ, ಅಂಡ್ ಮಾಡಲೇಬೇಕು ಕೂಡ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಯುದ್ಧ ಅಂತೂ ಆರಂಭ ಆಗಿದೆ. ಆದ್ರೆ ಸೈಲೆಂಟ್ ಆಗಿ ಯುದ್ಧವನ್ನ ಮಾಡ್ತಾ ಇದ್ದೀವಿ. ಅಂಡ್ ಅದರ ಹೊಡೆತ ಹೇಗಿರುತ್ತೆ ಅಂತ ಹೇಳಿದ್ರೆ ಹಿಂದೆ ಯಾವತ್ತೂ ಅನುಭವಿಸಿರಬಾರ್ದು ಅಂತಹ ಹೊಡೆತವನ್ನ ಭಾರತ ಕೊಡುತ್ತೆ. ಶಾಶ್ವತವಾಗಿ ಅಚ್ಚಳಿಯದೆ ನೆನಪಿನಲ್ಲಿ ಉಳಿಯೋ ರೀತಿಯಲ್ಲಿ ಈ ಬಾರಿ ಭಾರತ ಅಂತೂ ಉತ್ತರ ಕೊಡುತ್ತೆ. ಭಾರತ ಯಾವತ್ತೂ ಸುಮ್ಮನೆ ಕೂತಿಲ್ಲ. ಈಗಂತೂ ಇರುವಂಥದ್ದು ಮೋದಿಜಿ ಸರ್ಕಾರ ಕೂರೋದು ಇಲ್ಲ. ನೆನಪಲ್ಲಿರಲಿ, ಈ ತಾಳ್ಮೆ ಅನ್ನುವಂಥದ್ದು ಯಾವತ್ತೂ ಕೂಡ ನಮ್ಮ ದೌರ್ಬಲ್ಯ ಅಲ್ಲ, ಅದು ಕೂಡ ಒಂದು ಅದ್ಭುತವಾದಂತಹ ತಂತ್ರ. ಒಪ್ತೀರಾ? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.